ರಾಜಬಾ ಬೇಕು ಬೇಕು ಅಂತ ಕೆಣಕ್ಬೇಡ, ಸುಮ್ಕೆ ಇಲ್ಲಿಂದ ಹೊಂಟೋಗು. ಏ ಯೋಗಕ್ ಸಮ ಕೇಳೋಣ ಅಂತಿದ್ರೆ ಕೆಣಕ್ ಬೇಡ ಅಂತ ಹೇಳ್ತೀಯಲ್ಲೇ. ಅಲ್ಲ, ನಾನೇನಾದ್ರೂ ಅದೇ ಮನೇಲಿ ಇದ್ದಿದ್ರೆ ಏನಾಗ್ತಿದೆ ಏನ್ ಬಿಡ್ತಿದೆ ಅಂತ ನಂಗೂ ಗೊತ್ತಾಗ್ತಿತ್ತು. ಈಗ ನಾನು ಆ ಮನೇಲಿ ಇಲ್ವಲ್ಲ, ಅದಕ್ಕೆ ಹೆಂಗಿದ್ಯಾ ಅಂತ ಕೇಳುಮ ಅಂತ ನಿಲ್ಸ್ದೆ. ನಾವೆಲ್ಲರೂ ಚಂದಾಗೇ ಇದೀವಿ, ನೀನ್ ಸುಮ್ಕೆ ಹೊಂಟೋಗಿ ಇಲ್ಲಿಂದ. ಅದ್ಯಾಕೆ ಆಟೋಂದು ಆತರ ಪಡ್ತೀಯಾ? ನನ್ಗೆ ಇನ್ನು ಮಾತಾಡೋದಿದೆ, ಒಸಿ ನಿಂತ್ಕೋ. ಸುಮಾ, ನೀನ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಏನ್ ಮಾತಾಡ್ಬೇಕು? ಅದ್ಯಾಕವಿ ನನ್ ಮೇಲೆ ಆಟೋನ್ ಕೋಪ? ಆ ವಿಷಯ ಬಿಡು. ನಾನೇನೋ ಕೇಳ್ಪಟ್ಟೆ, ನೆನ್ನೆ ನಿನ್ ಗಂಡನ್ನ ಮನೆಯಿಂದ ಆಚೆ ಹಾಕಿದ್ರಂತೆ, ದಿಟ್ವೆ. ರಾಜಬಾ ಜಾಸ್ತಿ ಆಯ್ತು ನಿಂದು. ನೀನು ಹೊಸಿ ಸುಮ್ಕಿರೋ, ನಾನು ಸುಮನ್ ಜೊತೆ ಮಾತಾಡ್ತಿರೋದು. ನೀನ್ ಹೇಳೋವಿ, ನಾನ್ ಕೇಳಿದ್ವಿ ಸದಿಟ್ವೆ. ನೀನ್ ಈ ತರ ತಲೆ ತಗ್ಗಿಸ್ಕೊಂಡ್ ನಿಂತಿದ್ಯಾ ಅಂತಂದ್ರೆ ನಿಜನೇ ಇರ್ಬೇಕು ಬಿಡು. ಆದ್ರೂ ವಿಷಯ ಕೇಳಿ ನಂಗೆ ಸಾನೇ ದುಃಖ ಆಯ್ತು. ಸುಮ್ಮ ಬರವಿ, ನಾವಿಲ್ಲಿಂದ ಹೋಗಮ್ಮ. ವಸಿ ನಿಂತ್ಕ ಸಾನ. ನಿನ್ಗೆ ಆತರ ಇದ್ರೆ ನೀನ್ ಹೋಗು, ನಾನು ಮಾತಾಡ್ಕೊಂಡು ಆಮೇಲೆ ಸುಮ್ಮನ ಅಟ್ಟಿ ತವ ಕರ್ಕೊಂಬರ್ತೀನಿ. ಸುಮಾ, ಈ ಸಮಯದಾಗೆ ನೀನ್ ಸಾನೆ ಧೈರ್ಯ ತಗೋಬೇಕು. ಆಮ್ಯಾಕೆ ಇನ್ನೊಂದ್ ವಿಷಯ, ನೀನು ಮುಂದೆ ನಡೆಯೋದಕ್ಕೆಲ್ಲ ಇವಾಗ್ಲಿಂದನೇ ತಯಾರಾಗಿರು. ಈಗ ಮದ್ವೆ ಹೊಸ್ತಲ್ವಾ, ಅದಕ್ಕೆ ನಿನ್ ಗಂಡ ಪಿರುತಿ ಅದು ಇದು ಅನ್ಕೊಂಡ್ ಜೊತೆಗವ್ನೆ. ಎಷ್ಟ್ ದಿನ ಅಂತ ಇರ್ತಾನೆ? ಈ ಬಡತನ ಎಲ್ಲ ಎಷ್ಟ್ ದಿನ ಅಂತ ಸಹಿಸ್ಕತಾನೆ? ಮೊದ್ಲೇ ಅವನು ಶ್ರೀಮಂತ್ರ ಮನೆ ಮಗ, ಈ ನರ್ಕದಲ್ಲಿ 8 ದಿನ ಅಂತ ಇರ್ತಾನೆ ಹೇಳು. ಇದಕ್ಕಿಂತ ಅಪ್ಪ ಹೇಳಿದ ಮಾತೆ ಕೇಳ್ಕೊಂಡಿರೋಣ ಅಂತ ನಿನ್ನ ಬಿಟ್ಟು ಹೋಗ್ತಾನೆ. ನೋಡು, ಬೇಕಂದ್ರೆ ನಿಮ್ಮಕ್ಕ ಸಾನನ್ ನೋಡು, ಮೇಟ್ರನ್ನ ಪಿರುತಿ ಮಾಡಿ ಮದ್ವೆ ಆದ್ರು, ಆದ್ರೆ ಒಟ್ಟಿಗೆ ಇರಕಾಯ್ತಾ? ಬಿಟ್ಟು ಅದ್ನಲ್ಲ. ಈ ಪಿರುತಿ ಗುರುತಿ ಎಲ್ಲ 4 ದಿನದ ಬಾಳ ಆಟೆಯ.